ಸ್ಯಾಂಡಲ್ವುಡ್ನ ನಂಬರ್ 1 ಮೋಹಕ ಬೆಡಗಿ ಅಭಿ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾ ಆಕಾಶದಲ್ಲಿ ಅಮೃತ ಧಾರೆ ಎರೆದು ಗೌರಮ್ಮನಾಗಿ ಜೊತೆಯಲ್ಲಿ ಎನ್ನುತ್ತಾ ಕಿಚ್ಚ ಹುಚ್ಚನ ಕೈ ಹಿಡಿದ್ಲು. ಸಂಜು ಬೆಟ್ಸ್ ಗೀತಾದಿಂದ ಊರಿಗೊಬ್ಳೆ ಪದ್ಮಾವತಿ ಅಂತ ಮೈಬಿಚ್ಚಿ ಕುಣಿದ ತಾರೆ ರಮ್ಯಾಗೆ ಇಂದು 29ರ ಹುಟ್ಟುಹಬ್ಬದ ಸಂಭ್ರಮ. ದಿವ್ಯ ಸ್ಪಂದನ ಹೀಗಂದ್ರೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ರಮ್ಯಾ ಅಂದಾಕ್ಷಣ ಸ್ಯಾಂಡಲ್ವುಡ್ ಬ್ಯೂಟಿ ಅಂತ ತಟ್ಟನೆ ನೆನಪಾಗುತ್ತೆ. ಹೌದು, ಅದೇ ರಮ್ಯಾ. ಅಭಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ರಮ್ಯಾಳಿಗೆ ಆ ಚಿತ್ರದಿಂದಲೇ ಚಿತ್ರರಂಗದಲ್ಲಿ ಬೇರೂರೋ ಎಲ್ಲಾ ಲಕ್ಷಣಗಳು ಕಂಡವು. ಅಭಿ ಚಿತ್ರ ಸೂಪರ್ ಹಿಟ್ ಆದ ಬೆನ್ನಲ್ಲೇ ಅದೇ ವರ್ಷ ರಿಲೀಸ್ ಆದ ಎಕ್ಸ್ಕ್ಯೂಸ್ ಮೀ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹೆಸರು ಮಾಡಿತ್ತು. ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಚೋರನೇ ನೀನ್ಯಾರು. ಇದಾದ ಬಳಿಕ ರಂಗ SSLC, ಕಂಠಿ, ಗಿರಿ, ಆದಿ, ಅಮೃತಧಾರೆ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ರಮ್ಯಾ ತನ್ನ ಕಲಾ ಪ್ರೌಢಿಮೆಯನ್ನ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ್ರು. ರಮ್ಯಾ ಮೊದಲ ಬಾರಿಗೆ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ಜೂಲಿ ಚಿತ್ರದಲ್ಲಿ. ನಿನ್ನ ಪ್ರತಿ ನಗುವಲ್ಲೂ ನನ್ನ ನೆನಪಿಡುವೆ, ನಿನ್ನ ಅಂದ ಚಂದ ಕಂಡು ಸೋತು ಬಿಡುವೆ. ಬರೀ ಕನ್ನಡದಲ್ಲಿ ಮಾತ್ರವಲ್ಲ, ತಮಿಳು ತೆಲುಗಿನಲ್ಲೂ ರಮ್ಯಾ ಯಶಸ್ವಿ ನಟಿ ಅನಿಸ್ಕೊಂಡ್ರು. ಸಂಜು ಬೆಟ್ಸ್ ಗೀತಾ ಮತ್ತು ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದವು. ಅಲ್ಲದೆ ಸಿದ್ಲಿಂಗು, ಉಲ್ಲಾಸ, ಲಕ್ಕಿ ಸೇರಿದಂತೆ ಅನೇಕ ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿವೆ. ಇವೆಲ್ಲದರ ನಡುವೆ ತನ್ನ ನೇರ ನಡೆನುಡಿಯಿಂದ ಕನ್ನಡದ ಜಂಬದ ಕೋಳಿ ಅನ್ನೋ ಕುಖ್ಯಾತಿಯೂ ರಮ್ಯಾಗಿದೆ. ಆದ್ರೂ ಇವ್ಯಾವೂ ರಮ್ಯಾಳ ಚಿತ್ರಜೀವನದ ಮೇಲೆ ಧಕ್ಕೆ ತಂದಿಲ್ಲ. ಯಾಕಂದ್ರೆ ಈಗಾಗಲೇ ರಮ್ಯಾ ಶೆಡ್ಯೂಲ್ನಲ್ಲಿ ತುಂಬಾ ಬ್ಯುಸಿಯಾಗಿದ್ದಾಳೆ. ಚಿತ್ರರಂಗವಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ನಾನು ರಾಜಕೀಯದಲ್ಲೂ ಬೆಳೆಯಬಲ್ಲೆ ಅನ್ನೋದನ್ನ ತೋರಿಸಿದ್ದಾರೆ. ಎನಿವೇಸ್, ಕನ್ನಡ ಚಿತ್ರರಂಗದ ಈ ಲೀಡಿಂಗ್ ನಟಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ರಮ್ಯಾ ಇವತ್ತು 29ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಲಕ್ಕಿ ಸ್ಟಾರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿವೇಕ್ RC, ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24.